ದ್ವಿತೀಯ ಪಿಯುಸಿ ಎಕ್ಸಾಮ್ಗೆ ಇನ್ನೊಂದು ವಾರ ಅಷ್ಟೇ ಬಾಕಿ ಇದೆ. ಆದರೆ ಹಿಜಾಬ್ ಗೊಂದಲಕ್ಕೆ ಮುಕ್ತಿ ಸಿಗ್ತಾ ಇಲ್ಲ. ಮೊನ್ನೆವರೆಗೂ ಗೃಹ ಸಚಿವರು ನಿರ್ಧಾರ ಮಾಡ್ತಾರೆ ಅಂತ ಇದ್ದ ಮಧು ಬಂಗಾರಪ್ಪ ಈಗ ಕೇಸ್ ಕೋರ್ಟ್ನಲ್ಲಿದೆ ಅಂತ ಹೇಳಿ ಜಾರ್ಕೊಂಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಸರ್ಕಾರ ವಿಳಂಬ ಮಾಡ್ತಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಈ ಮಧ್ಯೆ ತೆಲಂಗಾಣ ಮಾದರಿಯಲ್ಲಿ ಕರ್ನಾಟಕದಲ್ಲೂ ರಂಜಾನ್ ಮಾಸದಲ್ಲಿ 1 ಗಂಟೆ ವಿನಾಯಿತಿ ನೀಡಿ ಎಂಬ ಮನವಿ ಸಿಎಂಗೆ ಹೋಗಿದೆ. ಆದರೆ ಸರ್ಕಾರ ಇನ್ನೂ ಕೂಡ ತೀರ್ಮಾನ ಮಾಡಿಲ್ಲ. ಏನು ನಿಮ್ಮ ಪ್ರಕಾರ ಏನಾಗಬೇಕಿತ್ತು ಈಗ ಹಿಜಾಬ್ದು? ಅಲ್ಲ, ಈಗ ಹಿಜಾಬ್ ಹಾಕೊಳ್ಳೋದಕ್ಕೆ ಅಲೋ ಮಾಡ್ತೀರಾ? ಕೋರ್ಟಲ್ಲಿ ಇದೆ ಅಂದಿದ್ದಾರೆ. ಹೌದು, ಕೋರ್ಟಲ್ಲಿ ಏನಿದೆ ತೀರ್ಮಾನ ಆಗಿಲ್ಲ, ಸ್ಟೇಟಸ್ ಕೋ ಇದೆ. ಹೌದು. ಹೋದ್ ಸರಿ ಯಾವ ಆಧಾರದ ಮೇಲೆ ಹಿಜಾಬ್ ಇಲ್ಲದೆ ಎಕ್ಸಾಮ್ ನಡೀತು? ಕೋರ್ಟಿನ ಆಧಾರದ ಮೇಲೆ. ಈ ಸರಿ ಕೋರ್ಟಿನ ಆಧಾರ ಬದಲಾಗಿಲ್ಲ, ಅಂದರೆ ಕಳೆದ ಬಾರಿಯದು ಮುಂದುವರಿಯಬೇಕು. ಕೋರ್ಟಿನಲ್ಲಿ ಇದೆ, ಕರೆಕ್ಟ್. ಕೋರ್ಟಿನಲ್ಲಿ ಏನಿದೆ? ಸ್ಟೇಟಸ್ ಕೋ ಇದೆ. ಅದರ ಆಧಾರದಲ್ಲಿ ಹೋದ್ಸರಿ ಎಕ್ಸಾಮ್ ನಡೆಯಿತು. ಕೋರ್ಟಿನಲ್ಲಿ ಇದೆ, ಕೋರ್ಟ್ ಇನ್ನೂ ಬದಲಾವಣೆ ಮಾಡಿಲ್ಲ, ತನ್ನ ತೀರ್ಪನ್ನು ಕೊಟ್ಟಿಲ್ಲ. ಹಾಗಾಗಿ ಆ ಸ್ಟೇಟಸ್ ಕೋ ಹಾಗೆ ಉಳಿದುಕೊಂಡಿದೆ. ಈ ಬಾರಿಯೂ ಕಳೆದ ಬಾರಿಯಂತೆ ಮುಂದುವರಿಯುತ್ತದೆ ಅಷ್ಟೇ ಅಂತ ನಾವು ಅನ್ಕೋಬೇಕು. ಅದನ್ನು ಬದಲಾಯಿಸ್ತಾರೆ ಅಂದ್ರೆ ಹೇಳ್ರಪ್ಪ. ಎಸ್,